ನಂಜನಗೂಡು ತಾಲೂಕು ಚಿಕ್ಕಯ್ಯನಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ತಾಂಡವಾಪುರ ಗ್ರಾಮದಲ್ಲಿ ಆದಿಶಕ್ತಿ ನಾಡದೇವತೆ ಚಾಮುಂಡೇಶ್ವರಿಯ ಹುಟ್ಟು ಹಬ್ಬದ ಪ್ರಯುಕ್ತ ಚಾಮುಂಡೇಶ್ವರಿ ಪೂಜೆಯ ಮಹೋತ್ಸವದ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಂ ರಾಮು ಅವರ ನೇತೃತ್ವದಲ್ಲಿ ಗ್ರಾಮದವರ ನಿವಾಸದ ಬಸ್ ನಿಲ್ದಾಣದ ಬಳಿ ತಾಯಿ ಚಾಮುಂಡೇಶ್ವರಿಯ ಭಾವಚಿತ್ರವನ್ನ ಇರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಸಾದದ ವಿನಿಯೋಗವನ್ನ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಂ ರಾಮು ಅವರು, ನಾವು ನಮ್ಮ ತಂದೆ ಕಾಲದಿಂದಲೂ ಪ್ರತಿ ವರ್ಷವೂ ಶ್ರೀ ಚಾಮುಂಡೇಶ್ವರಿ ದೇವಿಯ ವರದಂತಿ ಪೂಜಾ ಮಹೋತ್ಸವವನ್ನ ನಿರ್ವಹಿಸಿಕೊಂಡು ಬರುತ್ತಿದ್ದೇವೆ. ಅದೇ ರೀತಿ ಈ ವರ್ಷವೂ ಕೂಡ ತಾಂಡವಾಪುರ ಗ್ರಾಮದಲ್ಲಿ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಪೂಜಾ ಮಹೋತ್ಸವದ ಪ್ರಯುಕ್ತ ದೇವಿಗೆ ಪೂಜೆ ಸಲ್ಲಿಸಿ ನಾಡಿನ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು. ಅಮ್ಮನವರ ಹುಟ್ಟಿದ ದಿನಾಂಕ ಬಹಳ ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷನೂ ಇದೇ ಗ್ರಾಮದಲ್ಲಿ ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಹಿಂದಿನ ತಲತಲಾಂತರದಿಂದ ನಮ್ಮ ತಂದೆ ಕಾಲದಲ್ಲಿ ಕೂಡ ಈ ಪೂಜೆಯನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ಇಲ್ಲೇ ಮಾಡಿದ್ದೀವಿ. ಈ ಪರವಾಗಿ ನಾನು ಗ್ರಾಮದ ಗ್ರಾಮಸ್ಥರಿಗೆ ಕ್ಷೇತ್ರದವರಿಗೆ ಚಾಮುಂಡೇಶ್ವರಿಗೆ ಒಳ್ಳೇದು ಮಾಡಲಿ, ಆರೋಗ್ಯವಂತರು ಮಾಡಲಿ ಅಂತ ಹೇಳಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ತಾ ಈ ಪೂಜೆಗೆ ಸಹಕರಿಸಿದ ಎಲ್ಲರಿಗೂ ಸಲ್ಲಿಸಿ ನಾನು ಮಾತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ಮಹದೇವ್, ಮುಖಂಡರಾದ ಎಂ ಹುಚ್ಚೇಗೌಡ, ಕಾಂಗ್ರೆಸ್ ಯುವ ಮುಖಂಡ ಬಿಆರ್ ರಾಕೇಶ್ ಅಣ್ಣಯ್ಯ, ಆರ್ಕೇಶ್ ಬಿಬಿ ಕುಮಾರ್, ನಟರಾಜು ಪುಟ್ಟರಾಜು, ರವಿ, ಕಾರ್ಮಿಕ ಮುಖಂಡ ಶಂಕರ್, ಜವನೇಗೌಡ ಪಚ್ಚಯ್ಯ ಸೇರಿದಂತೆ ಇನ್ನೂ ಅನೇಕ ಮುಖಂಡರುಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 9 ಲೈವ್ ನ್ಯೂಸ್, ಮೈಸೂರು.